ಬೆಟ್ಟದ ರಂಗನಾಥ ಸ್ವಾಮಿ ತಪ್ಪಲಿನಲ್ಲಿ ಅಂತ್ಯಕ್ರಿಯೆ ನೆರವೇರುತ್ತೆ. ಎಚ್ಡಿಡಿ ಆಪ್ತರಾಗಿರುವ ಕಣ್ಣನ್ ಸ್ವಾಮೀಜಿಯವರ ನೇತೃತ್ವದಲ್ಲಿ ವಿಧಿವಿಧಾನದ ಪ್ರಕ್ರಿಯೆಗಳು ನಡೆಯುತ್ತೆ. 15ಕ್ಕೂ ಹೆಚ್ಚು ಅರ್ಚಕರು ಈ ವಿಧಿವಿಧಾನದಲ್ಲಿ ಭಾಗಿಯಾಗ್ತಾರೆ. ಒಕ್ಕಲಿಗ ಸಂಪ್ರದಾಯದಂತೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ಈ ಅಂತ್ಯಕ್ರಿಯೆಯಲ್ಲಿ ಹಲವು ಗಣ್ಯರು ಕೂಡ ಭಾಗಿಯಾಗ್ತಾ ಇರುವಂಥದ್ದು. ಕೇಂದ್ರ ಸಚಿವರು, ಮಾಜಿ ಸಚಿವರುಗಳು, ಜೊತೆಗೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು, ರಾಜ್ಯದ ಬಿಜೆಪಿ, ಕಾಂಗ್ರೆಸ್ ಮತ್ತು JDSನ ನಾಯಕರುಗಳು ಕೂಡ ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಜೊತೆಗೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರುವಂತಹ ಸಾಧ್ಯತೆ ಇದೆ. ಹಾಗಾಗಿಯೇ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕೂಡ ಅಂತ್ಯಕ್ರಿಯೆ ನಡೆಯುವಂತಹ ಸ್ಥಳದಲ್ಲಿ ಮಾಡಲಾಗಿದೆ. ಜರ್ಮನ್ ಟೆಂಟುಗಳನ್ನು ಅಳವಡಿಸಲಾಗಿದೆ, ಶಾಮಿಯಾನಗಳನ್ನು ಅಳವಡಿಸಲಾಗಿದೆ, ಬ್ಯಾರಿಕೇಡ್ಗಳನ್ನು ಅಳವಡಿಸಲಾಗಿದೆ. ಸುಮಾರು 50,000 ಕುರ್ಚಿಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. HD ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ಇವತ್ತು 2 ಗಂಟೆಯ ನಂತರ ನೆರವೇರುತ್ತೆ. ವಾಸ್ತು ಪ್ರಕಾರ ಈಶಾನ್ಯ ದಿಕ್ಕು ಖಾಲಿ ಇರಿಸಿಕೊಂಡು ಅಂತ್ಯ ಸಂಸ್ಕಾರವನ್ನು ನೆರವೇರಿಸ್ತಾರಂತೆ. ಉತ್ತರ ಮತ್ತು ಪೂರ್ವದಲ್ಲಿ ತಗ್ಗಿನ ಪ್ರದೇಶ ಇದೆ. ಪಶ್ಚಿಮ ಮತ್ತು ದಕ್ಷಿಣದಲ್ಲಿ ಎತ್ತರದ ಪ್ರದೇಶ ಇರುವಂಥದ್ದು. ಪಶ್ಚಿಮ ಮತ್ತು ದಕ್ಷಿಣದಲ್ಲಿ ಭಾರ ಇರಬೇಕು, VIP ಗಳು ಕೂರೋದಕ್ಕೆ ವ್ಯವಸ್ಥೆ ಮಾಡಬೇಕು. ಸಂಪೂರ್ಣ ವಾಸ್ತು ಪ್ರಕಾರವೇ ಅಂತ್ಯ ಸಂಸ್ಕಾರವನ್ನು ನೆರವೇರಿಸುವುದಕ್ಕೆ ಸಿದ್ಧತೆಯಾಗಿದೆ. ಹಾಗಾಗಿಯೇ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ನೀವು ಕೂಡ ಆ ಜಾಗದ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಇದೇ ಜಾಗದಲ್ಲಿಯೇ ಇವತ್ತು ಪಂಚಭೂತಗಳಲ್ಲಿ ಲೀನರಾಗಲಿದ್ದಾರೆ ಮಾಜಿ ಪ್ರಧಾನಿ HD ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ಅವರು. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಡ್ರೋನ್ ದೃಶ್ಯ ಇದು. ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲು ಇದು. ಇದೇ ತಪ್ಪಲಿನಲ್ಲಿಯೇ HD ದೇವೇಗೌಡರ ಜಾಗದಲ್ಲಿಯೇ, ಚೆನ್ನಮ್ಮನವರ ಇಷ್ಟದ ಜಾಗದಲ್ಲಿಯೇ ಇವತ್ತು ಚೆನ್ನಮ್ಮನವರು ಪಂಚಭೂತಗಳಲ್ಲಿ ಲೀನರಾಗಲಿದ್ದಾರೆ. ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಡೀಟೇಲ್ಸನ್ನು ಕೊಡೋದಕ್ಕೆ ಶಶಿಧರ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಶಿಧರ್, ಅಂತ್ಯಕ್ರಿಯೆ 2 ಗಂಟೆಯ ನಂತರ ನಡೆಯುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಸ್ಥಳದಲ್ಲಿ ಯಾವ ರೀತಿಯ ಸಿದ್ಧತೆಗಳಾಗ್ತಾ ಇದೆ ಅಂತ? ಪ್ರೇಮ್ ಕುಮಾರ್, ಮಾಜಿ ಪ್ರಧಾನಿ HD ದೇವೇಗೌಡ ಅವರ ಧರ್ಮಪತ್ನಿ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ಇಂದು ನೆರವೇರಲಿದೆ. ಹರದನಹಳ್ಳಿಯ ಬೆಟ್ಟದ ರಂಗನಾಥ ಸ್ವಾಮಿ ತಪ್ಪಲಿನಲ್ಲಿ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ನಾವು ದೃಶ್ಯದಲ್ಲಿ ಗಮನಿಸಬಹುದು. ಇದು ಅಂತ್ಯ ಸಂಸ್ಕಾರ ನಡೆಯುವಂತಹ ಸ್ಥಳ. ಈಗಾಗಲೇ ಇಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಲಾಗಿದೆ. ಅಲ್ಲದೆ ಪೂಜಾ ವಿಧಿಗಳನ್ನು ನೆರವೇರಿಸಲು ಪ್ರತ್ಯೇಕವಾದಂಥ ಸ್ಥಳವನ್ನು ನಿಗದಿ ಮಾಡಲಾಗಿದೆ. ಆ ಸ್ಥಳದಲ್ಲಿ ಏನು ಮಧ್ಯಾಹ್ನ 12 ಗಂಟೆ ನಂತರ ಪೂಜೆ ವಿಧಿಗಳು ಆರಂಭವಾಗ್ತದೆ. ಈ ಏನು ನಿನ್ನೆ ಮಧ್ಯಾಹ್ನ ಆರಂಭವಾದಂತಹ ಏನು ಅಂತಿಮ ಯಾತ್ರೆ ಇತ್ತು, ಇಂದು ಮುಂಜಾನೆವರೆಗೂ ನಡೆದು ಆ ನಂತರದಲ್ಲಿ ಒಳನರಸೀಪುರದ HD ರೇವಣ್ಣ ಅವರ ನಿವಾಸಕ್ಕೆ ಬಂದಿರತಕ್ಕಂಥದ್ದು. ಇದಾದ ಬಳಿಕ ಬೆಳಗ್ಗೆ 10:15ರವರೆಗೆ ಏನು ಸಾರ್ವಜನಿಕ ದರ್ಶನಕ್ಕೆ ಈ ಪಾರ್ಥಿವ ಶರೀರ ನೀಡಲಾಗುತ್ತೆ. ಆ ನಂತರದಲ್ಲಿ ಚೆನ್ನಮ್ಮನವರ ಆಸೆಯಂತೆ ಲಕ್ಷ್ಮೀನರಸಿಂಹ ದೇವಾಲಯದಲ್ಲಿ ಪ್ರೋಕ್ಷಣೆ ಮಾಡಿಸಿ ಕೆಲವು ಹಳ್ಳಿಗಳಿಗೆ ಅಂತಿಮ ದರ್ಶನಕ್ಕೆ ತೆಗೆದುಕೊಂಡು ಹೋಗಲಾಗುವುದು. ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ಮಾಜಿ ಸಚಿವರಂತೆ HD ರೇವಣ್ಣ ಅವರು ಇದ್ದಾರೆ. ಸರ್, ಎಷ್ಟೊತ್ತಿಗೆ ಅಂತ್ಯಕ್ರಿಯೆ ನೆರವೇರುತ್ತೆ ಸರ್? 1:30ರಿಂದ 4 ಗಂಟೆವರೆಗೆ. ಈಗ ಒಳನರಸೀಪುರದಿಂದ ಲಕ್ಷ್ಮೀನರಸಿಂಹಸ್ವಾಮಿ ದೇವಸ್ಥಾನ ಅಲ್ಲಿ ಹತ್ರ, ಅಲ್ಲೇ ವಾಸ ಇದ್ದಿದ್ದವರು. ಮತ್ತು ಅಲ್ಲಿಂದ ಪುಡಲಿಪ್ಪದಲ್ಲಿ ವಾಸ ಇದ್ದರು. ಅವರು 62ರ ಜಮೀನು ತಗೊಂಡಿದ್ರು. ಅದಕ್ಕೋಸ್ಕರ ಅಲ್ಲಿ ಇಲ್ಲಿ 45,000 ಜನದಿಂದ 50,000 ಜನಕ್ಕೆ ಏನು ಅದು ನಮ್ಮ ಕುಟುಂಬದ ಸಂಪ್ರದಾಯದ ಪ್ರಕಾರ ಏನಿದೆ. ಕಿರಿಮಗ ರಮೇಶ್ ಅವರಿಗೆ ಇಲ್ಲಿ ಸ್ಥಳದಲ್ಲೇ ನೆನೆಯಿಂದಲೂ ಸಹ ಇರತಕ್ಕಂತಹ ಮಾಜಿ ಸಚಿವ HD ರೇವಣ್ಣ ಅವರು ಹೇಳ್ತಾ ಇರ್ತಕ್ಕಂಥದ್ದು ಏನು, ಇಂದು 10-15ರ ನಂತರ ಕೆಲವು ಹಳ್ಳಿಗಳಿಗೆ ಅವರ ಆಸೆಯಂತೆಯೇ ಅವ್ರನ್ನ ಪಾರ್ಥಿವ ಶರೀರನ ಅಂತಿಮ ದರ್ಶನಕ್ಕೆ ತೆಗೆದುಕೊಂಡು ಹೋಗಲು, ಆ ನಂತರ ಮಧ್ಯಾಹ್ನ 12 ಗಂಟೆಗೆ ಪೂಜಾ ವಿಧಿಗಳು ನೆರವೇರಿಸಲಾಗುವುದು ಅಂತ ಹೇಳಿದ್ರೆ ನಾವೀಗ ದೃಶ್ಯದಲ್ಲಿ ನೋಡ್ತಿರೋದು ಪ್ರೇಮ್ ಕುಮಾರ್. ಇದೇ ಜಾಗದಲ್ಲಿ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ನೆರವೇರಲಾಗ್ತದ್ದು. ಅವರು ವಾಸ್ತು ಪ್ರಕಾರವೇ ಈಗ ಜಾಗವನ್ನು ಗುರುತು ಮಾಡಿದ್ದಾರೆ. ದಕ್ಷಿಣ ಅಭಿಮುಖವಾಗಿ ತಲೆನೇರಿಸಿ ರಂಗನಾಥ ಸ್ವಾಮಿ ಬೆಟ್ಟವನ್ನು ನೋಡ್ತಿರೋ ರೀತಿಯಲ್ಲಿ ಅವರ ಅಂತ್ಯಕ್ರಿಯೆ ನೆರವೇರ ಏನು ಬೆಂಗಳೂರಿನ JP ನಗರದ ಅರ್ಚಕರಾದಂತಹ ಕಣ್ಣನ್ ಸ್ವಾಮಿಯವರ ನೇತೃತ್ವದಲ್ಲಿ ಒಟ್ಟು 15 ಜನರ ತಂಡ ಒಂದೆಡೆ ವೇದಾವಕಾಶಗಳನ್ನು ಹೇಳ್ತಿರ್ತಾರೆ, ಮತ್ತೊಂದೆಡೆ ಪೂಜಾ ವಿಧಿವಿಧಾನಗಳು ನಡೀತಾ ಇರ್ತದೆ. ಮಧ್ಯಾಹ್ನ 12 ಗಂಟೆ ನಂತರವೇ ಅವೆಲ್ಲವೂ ಸಹ ಆರಂಭ ಆಗ್ತದೆ. ಕೇಂದ್ರ ಸಚಿವರಂತ ಸೋಮಣ್ಣ ಅವರು ಇರ್ಬೋದು,
ಪ್ರಭು ಸಿಂಗ್ ಚೌಹಾಣ್ ಅವರು ಸೇರಿದಂತೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸೇರಿದಂತೆ ಹಲವರು ಸಹ ಈ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸ್ತಾರೆ. ಈಗಾಗಲೇ ರೇವಣ್ಣ ಅವರು ಇಲ್ಲೇ ಇದ್ದು ಎಲ್ಲ ಏನು ಸಿದ್ಧತೆಗಳನ್ನ ವೀಕ್ಷಿಸಿದರೆ ಈಗ ಎಚ್ ಡಿ ಕುಮಾರಸ್ವಾಮಿ ಸಹ ಆಗಮಿಸ್ತಾ ಇದ್ದಾರೆ. ಮಧ್ಯಾಹ್ನ 12 ಗಂಟೆಗೆ ಆರಂಭವಾಗಿ 4 ಗಂಟೆ ಒಳಗೆ ಅಂತ್ಯ ಸಂಸ್ಕಾರ ನೆರವೇರಲಿದೆ. ಪ್ರೇಮ್ ಕುಮಾರ್.